ಈ ರಾಜ್ಯದ ಚುಕ್ಕಾಣಿ ಹಿಡಿದು ಮೇಕೆದಾಟು ಯೋಜನೆ ಮಾಡ್ತೀನಿ ಅಂತೇಳಿ ಈ ಹಳೆ ಮೈಸೂರು ಭಾಗದಲ್ಲಿ ಓಟ್ ಹಾಕ್ಬೇಕು ಅಂತ ಹೇಳಿ ಅಧಿಕಾರಕ್ಕೋಸ್ಕರ ಪಾದಯಾತ್ರೆ ಮಾಡಿದಂತ DK ಶಿವಕುಮಾರ್ ಅವರೇ ತಾವು ಎಲ್ಲಿದ್ದೀರಿ ಬುದ್ಧಿ ನೀವು? ಈ ಜಿಲ್ಲೆಯಿಂದ ಗೆದ್ದು ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ಆಗದೇನೆ, ಈ ಜಿಲ್ಲೆಯ ಜನಗಳ ಕಷ್ಟ ಸುಖ ಕೇಳ್ದೇನೆ ಈ ಜಿಲ್ಲೆ ಬಿಟ್ಟು ಈ ಜಿಲ್ಲೆಯಲ್ಲಿ ಏನು ಸಿಕ್ಕುದಿಲ್ಲ, ಈ ಜಿಲ್ಲೆ ಬರಡಾಗಿ ಹೋಗಿದೆ ಅಂತೇಳಿ JCB ಇಟಾಚಿ ತಗೊಂಡು ಬೆಂಗಳೂರು ಬಗಿತಾ ಇದ್ದೀರಾ? ಹೋಗಿ ನೀವು ಬೆಂಗಳೂರು ಬಗಿತಾ ಇದ್ದೀರಾ ಅಲ್ರಿ? ನೀವು ಏನಂದ್ರಿ ಚುನಾವಣೆ ಪೂರ್ವದಲ್ಲಿ? ಪೆನ್ನು ಪೇಪರ್ ಕೊಟ್ರೆ ರಾಮನಗರ ಜಿಲ್ಲೆನ ಬಂಗಾರ ಮಾಡಿಬಿಡ್ತೀವಿ ಅಂತ ಅಂದ್ರಿ. ಎಲ್ಲೋಯ್ತು ನಿಮ್ಮ ಮಾತನ್ನ? ಆ ಒಂದು ಏನು ಅಂತರಂಗದಿಂದ ಬಂದಂತ ಮಾತು. ಇವತ್ತು JDS BJP ಒಂದು ಮರದ ಎರಡು ಕೊಂಬೆಗಳಿದ್ದಂಗೆ, ಕಾಂಗ್ರೆಸ್ ಬಗ್ಗೆ ವಿರೋಧವಾಗಿ ಬೆಳೆದಂತ ಪಕ್ಷಗಳು. ಇವತ್ತು ನಾವು ಯಾಕೆ ಒಂದಾಗಿದ್ದೀವಿ ಅಂತ ಅಂದ್ರೆ, ಇವತ್ತು ಈ ಕಾಂಗ್ರೆಸ್ನ ರಾಕ್ಷಸ ಸಂಸ್ಕೃತಿಯನ್ನ ನಾಶ ಮಾಡಬೇಕಾದ್ರೆ ನಮಗೆ ಹೊಂದಾಣಿಕೆ ಅನಿವಾರ್ಯ ಇತ್ತು. ದೇವೇಗೌಡರು, ನರೇಂದ್ರ ಮೋದಿರವರು ಒಟ್ಟಾಗಿ ತೀರ್ಮಾನ ಮಾಡಿದ್ರು, BJP JDS ಒಂದಾಗಬೇಕು, ಅನಿವಾರ್ಯ. ಇವತ್ತು ಜನಸಾಮಾನ್ಯರ ಬದುಕು ಇವತ್ತು ಮೂರ ಬಟ್ಟೆ ಆಗಿದೆ. ಒಂದ್ ಕಡೆ ವಿದ್ಯುತ್ ಕ್ಷಾಮ, ನಮ್ಮ ಜಿಲ್ಲೆನಲ್ಲಿ ಆನೆ ಹಾವಳಿ, ಯಾರು ಹೇಳೋರು ಕೇಳೋರು ಏನೂ ಇಲ್ಲ. DK ಶಿವಕುಮಾರ್ಗೆ ರಾಮನಗರ ಜಿಲ್ಲೆ ಬೇಕಾಗಿಲ್ಲ, ಅವ್ರಿಗೆ ಒಳ್ಳೆ ಫಲವತ್ತಾಗಿರ್ತಕ್ಕಂಥ ಬೆಂಗಳೂರು ನಗರ ಬೇಕು. ಯಾಕೆಂದ್ರೆ ಲೂಟಿ ಮಾಡೋಕೆ ಅವ್ರಿಗೆ ಬೆಂಗಳೂರು ನಗರ ಬೇಕು ಇವತ್ತು.